ಹಾಯ್ ಫ್ರೆಂಡ್ಸ್, ಈಗ ಅವರೆಕಾಯಿ ಸೀಸನ್ ಅಲ್ವಾ, ಅದಕ್ಕೆ ಹಿತ್ಕಿನ ಬೇಳೆ ಸಾರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಮೊದಲಿಗೆ ಮಸಾಲ ರೆಡಿ ಮಾಡೋಣ ಅಂದ್ಬಿಟ್ಟು ಒಂದು ಪ್ಯಾನ್ ಇಟ್ಟು ಆ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಎಲ್ಲ ಚೆನ್ನಾಗಿ ಕಾದಿದೆ ಅಂದಾಗ ಈರುಳ್ಳಿ ಎಲ್ಲ ಉದ್ದುದ್ದಕ್ಕೆ ಕಟ್ ಮಾಡಿ ನೀಟಾಗಿ ಫ್ರೈ ಮಾಡ್ಕೊಂಡಿರಬೇಕು. ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕು. ಯಾಕಂದರೆ ನಾವು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಹಿತ್ಕಿನ ಬೇಳೆ. ಈರುಳ್ಳಿ ಎಲ್ಲ ಫ್ರೈ ಮಾಡೋಣ ಅಂತ ನೋಡಿ ಈರುಳ್ಳಿ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ನಾವು ಎಷ್ಟು ಚೆನ್ನಾಗಿ ಈರುಳ್ಳಿ ಫ್ರೈ ಮಾಡ್ಕೊತೀವೋ ಅಷ್ಟು ರುಚಿಯಾಗಿರುತ್ತೆ ಫ್ರೆಂಡ್ಸ್. ಯಾವುದೇ ಅಡುಗೆ ಮಾಡೋಕೆ ಹೋಗಲಿ ಈರುಳ್ಳಿ ಚೆನ್ನಾಗೇ ಫ್ರೈ ಮಾಡ್ಕೊಂಡಿರಬೇಕು. ನಾವು ಗೋಲ್ಡನ್ ಕಲರ್ ಬರೋ ತನಕ ನಾವು ಎಷ್ಟು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊತೀವೋ ಅಷ್ಟು ತುಂಬಾ ಅಡುಗೆ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಮತ್ತು ನಾವು ಇದು ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಮತ್ತು ಖಾರದ ಪುಡಿ ಹಾಕ್ಕೋಬೇಕು ಅಂದರೂ ಖಾರದ ಪುಡಿನೂ ಹಾಕ್ಕೋಬೋದು. ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋಣ ಈಗಲೇ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಹಸಿ ವಾಸನೆ ಎಲ್ಲ ಹೋಗುತ್ತಲ್ವ, ಅದಕ್ಕೆ ಈರುಳ್ಳಿ ಜೊತೆ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಹಾಗೆ ಹಾಕಿದ್ರೆ ಮೆಣ್ಸಿನ್ಕಾಯಿ ಹಾಕಿದ್ರೆ ಎಗರುತ್ತಲ್ವ, ಸಿಟ್ಲು ಬಿಡುತ್ತೆ. ಅದಕ್ಕೋಸ್ಕರ ನಾನು ಒಂದು 2 ಪೀಸ್ ಮಾಡಿ ಹಾಕ್ಕೊತಾ ಇದ್ದೀನಿ. ನೋಡಿ ಯಾವ ಥರ ಹಾಕ್ಕೊಂಡಿದ್ದೀನಿ ಅಂದ್ಬಿಟ್ಟು. ಹಸಿಮೆಣ್ಸಿನ್ಕಾಯಿ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್, ತುಂಬಾ ರುಚಿಯಾಗಿರುತ್ತೆ. ನೀವು ಮಾಡಿ ನೋಡಿ ಹೇಗಿರುತ್ತೆ, ತುಂಬಾ ರುಚಿಯಾಗಿರುತ್ತೆ. ಮುದ್ದೆಗೆ ಮತ್ತು ಪೂರಿಗೆ ಚಪಾತಿಗೆ ಎಲ್ಲ ಮಾಡ್ಕೋಬೋದು. ತುಂಬಾ ರುಚಿಯಾಗಿರುತ್ತೆ. ನೋಡಿ ಯಾವ ಥರ ಆಗಿದೆ ಅಂದ್ಬಿಟ್ಟು. ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗೇ ಫ್ರೈ ಮಾಡ್ಕೋಬೇಕು. ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ಸೀದೋಗುತ್ತೆ. ಅದಕ್ಕೋಸ್ಕರ ಮಿಕ್ಸ್ ಮಾಡ್ತಾ ಇದ್ದರೆ ಸೀದೋಗೋದಿಲ್ಲ. ತುಂಬಾ ರುಚಿಯಾಗಿರುತ್ತೆ. ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗೇ ಫ್ರೈ ಮಾಡ್ಕೋಬೇಕು. ನಾವೆಷ್ಟು ಫ್ರೈ ಮಾಡ್ಕೊತೀವೋ ಅಷ್ಟೇ ರುಚಿಯಾಗಿ ಹಿತ್ಕಿನ ಬೇಳೆ ಸಾಂಬಾರು ಇರುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಚೆನ್ನಾಗೇ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡಿಕೊಂಡು ಮತ್ತು ಮಸಾಲಾಗೆ ತೆಂಗಿನಕಾಯಿ ಎಲ್ಲ ಹಾಕ್ಬೇಕಲ್ವಾ, ಅದಕ್ಕೋಸ್ಕರ ನೋಡಿ ಯಾವ ಥರ. ಈಗ ಮಿಕ್ಸಿಗೆ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಲವಂಗ ಹಾಕ್ತಾಯಿದ್ದೀನಿ, ಮತ್ತು ಚಕ್ಕೆ ಮತ್ತು ಶುಂಠಿ, ನಮ್ಗೆ ಎಷ್ಟು ಬೇಕೋ ಅಷ್ಟು ಶುಂಠಿ, ಮತ್ತು ಇದು ತೆಂಗಿನಕಾಯಿ ಎಲ್ಲ ಸಣ್ಣಕ್ಕೆ ಹಚ್ಚಿ ಇಟ್ಕೊಂಡಿದ್ದೀನಿ, ಅದು ಹಾಕ್ತಾಯಿದ್ದೀನಿ ತೆಂಗಿನಕಾಯಿ. ಮತ್ತು ಬೆಳ್ಳುಳ್ಳಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಬೆಳ್ಳುಳ್ಳಿ. ಮತ್ತು ನಾನು ಫಸ್ಟೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀರಲ್ವ, ಇದು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದೀರಲ್ವ, ಅದನ್ನ ಹಾಕ್ತಾಯಿದ್ದೀನಿ ನೋಡಿ. ಇದೆಲ್ಲ ಹಾಕಿ ಮಿಕ್ಸಿಗೆ ಹಾಕ್ಕೋಬೇಕು. ಮತ್ತು ಮಿಕ್ಸಿಗೆ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ನುಣ್ಣಕ್ಕಾಗಿದ್ದಾದಮೇಲೆ ಸ್ವಲ್ಪ ಧನಿಯಾ ಧೂಳು ಸ್ವಲ್ಪ ಹಾಕಿ ಇನ್ನೊಂದು ರೌಂಡ್ ಹಾಕ್ಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಮತ್ತು ಒಂದು ಪಾತ್ರೆ ಇಟ್ಟು ಅದಕ್ಕೆ ಎಣ್ಣೆ ಸ್ವಲ್ಪ ಹಾಕಿ, ಎಣ್ಣೆ ಎಲ್ಲ ಕಾದಿದೆ ಅಂದಾಗ ನೋಡಿ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಎಲ್ಲ ಕಾದಿದೆ ಅಂದಾಗ ನಾವು ಸಣ್ಣಕ್ಕೆ ಈರುಳ್ಳಿ ಹಚ್ಚಿಟ್ಕೊಂಡಿರಬೇಕು. ಸಿಪ್ಪೆ ಎಲ್ಲ ತೆಗೆದು ಸಣ್ಣಕ್ಕೆ ಈರುಳ್ಳಿ ಹಚ್ಚಿ ಇಟ್ಕೊಂಡಿರಬೇಕು. ಅದು ಎಣ್ಣೆ ಎಲ್ಲ ಕಾದಿದೆ, ಚೆನ್ನಾಗಿ ಕಾದಿದೆ ಅಂದಾಗ ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ನಾವು ಎಷ್ಟು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊತೀವೋ ಅಷ್ಟೇ ರುಚಿಯಾಗಿ ಹಿತ್ಕಿನ ಬೇಳೆ ಸಾಂಬಾರು ಇರುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್. ಮಾಂಸದ ಸಾರು ಥರ ಇರುತ್ತೆ, ಆ ಥರ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ತುಂಬಾ ರುಚಿಯಾಗಿರುತ್ತೆ, ತುಂಬಾ ರುಚಿಯಾಗಿರುತ್ತೆ. ನೀವು ಮಾಡಿ ನೋಡಿ ಯಾವ ಥರ ಇರುತ್ತೆ ಅಂದ್ಬಿಟ್ಟು. ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಮತ್ತು ಹಿತ್ಕಿನ ಬೇಳೆ ಎಲ್ಲ ನಾವು ಮೊದಲಿಗೆ ತಗೊಬಂದು ಎಲ್ಲ ಸುಳಿದು ಒಂದು 10 ನಿಮಿಷ, ಒಂದು 4 ಅವರ್ ಇಲ್ಲ 2 ಅವರ್ ನೆನೆಸಿ ಇಟ್ಕೊಂಡು ಚೆನ್ನಾಗಿ ಹಿತ್ಕಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿರಬೇಕು ಫ್ರೆಂಡ್ಸ್ ಹಿತ್ಕಿನ ಬೇಳೆ ಸಾರಿಗೆ. ಮತ್ತು ಹಾಗೆ ರೆಡಿಮೇಡಲ್ಲಿ ತಗೊಬರ್ತೀವಿ ಅಂದ್ರೂ ಅಂಗಡಿಯಲ್ಲಿ ಸಿಗುತ್ತೆ, ತಗೊಬಂದು ಹಂಗೂ ಮಾಡ್ಕೋಬೋದು. ನೋಡಿ ಯಾವ ಥರ ಫ್ರೈ ಆಗಿದೆ ಅಂದ್ಬಿಟ್ಟು. ಈರುಳ್ಳಿ ಕೈ ಆಡಿಸ್ತಾ ಇರಬೇಕು ಫ್ರೆಂಡ್ಸ್, ಇಲ್ಲಾಂದರೆ ಸೀದೋಗುತ್ತಲ್ವ. ಅದಕ್ಕೋಸ್ಕರ ನಾವು ಕೈ ಆಡಿಸ್ತಾ ಇದ್ದರೆ ಸೀದೋಗೋದಿಲ್ಲ. ಅದಕ್ಕೋಸ್ಕರ ಕೈ ಆಡಿಸ್ತಾ ಇರಬೇಕು. ತುಂಬಾ ರುಚಿಯಾಗೂ ಇರುತ್ತೆ ಫ್ರೆಂಡ್ಸ್ ಹಿತ್ಕಿನ ಬೇಳೆ ಸಾರು. ತುಂಬಾ ಇಷ್ಟಪಟ್ಟು ತಿಂತಾರೆ ನಮ್ಮ ಮನೇಲೂ ಅಷ್ಟೇ. ನೀವು ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಯಾವ ಥರ ಇದೆ ನೋಡಿ. ಟೊಮೊಟೊ ಎಲ್ಲ ನೀಟಿಗೆ ತೊಳೆದು ಕಟ್ ಮಾಡಿ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿರಬೇಕು. ಅದು ನೋಡಿ ಟೊಮೊಟೊ ಈಗ ಹಾಕಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಟೊಮೊಟೊನು ಚೆನ್ನಾಗಿ ನಾವು ಎಷ್ಟು ಫ್ರೈ ಮಾಡ್ಕೊತೀವಿ ಅಷ್ಟು ರುಚಿಯಾಗಿರುತ್ತೆ. ನಾವು ಟೊಮೊಟೊ ಹಾಕ್ತಿರಲ್ವ, ಆಗಲೇ ಉಪ್ಪು ಹಾಕ್ಬಿಟ್ರೆ ಸ್ವಲ್ಪ ಟೊಮೊಟೊ ಬೇಗ ಬೇಯುತ್ತೆ ಅಂದ್ಬಿಟ್ಟು ನಾವು ಯಾವುದೇ ಅಡುಗೆಗಾದರೂ ಟೊಮೊಟೊ ಹಾಕ್ತೀವಲ್ವ, ಆಗ ಉಪ್ಪು ಹಾಕಿದ್ರೆ ತುಂಬ ಬೇಗನೆ ಬೇಯುತ್ತೆ ಟೊಮೊಟೊ ಅಂದ್ಬಿಟ್ಟು ಉಪ್ಪು ಹಾಕಬೇಕು. ನಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ನೋಡಿ ಬೇಯಲಿ ಅಂದ್ಬಿಟ್ಟು ಮುಚ್ಚಿಕ್ಕಿದ್ದೀನಿ. ಚೆನ್ನಾಗೆ ಬೇಯ್ತಾ ಇದೆ. ಚೆನ್ನಾಗಿ ಟೊಮೊಟೊ ಎಲ್ಲ ಚೆನ್ನಾಗೆ ಫ್ರೈ ಆದರೆ ತುಂಬಾ ರುಚಿಯಾಗಿರುತ್ತೆ. ಅದಕ್ಕೋಸ್ಕರ ಬೇಯಲಿ ಅಂದ್ಬಿಟ್ಟು ಬೇಯಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್ ಯಾವ ಥರ ಎಲ್ಲ ಮಾಡ್ತಾಯಿದ್ದೀನಿ. ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್. ನೀವು ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ತುಂಬಾ ಇಷ್ಟಪಟ್ಟು ತಿಂತಾರೆ. ನಾವು ಯಾವಾಗಂದರೆ ಯಾವಾಗೂ ಮಾಡೋಕ್ಕೂ ಆಗೋದಿಲ್ಲ. ಈಗ ಅವರೆಕಾಯಿ ಸೀಸನ್ ಅಲ್ವಾ, ಅದಕ್ಕೋಸ್ಕರ ಈಗ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಯಾವ ಥರ
ಬೆಂದಿದೆ ಅಂದ್ಬಿಟ್ಟು ಈಗ ಟೊಮೊಟೊ ತೋರಿಸ್ತೀನಿ ನೋಡಿ ಯಾವ ಥರ ಬೆಂದಿದೆ ಅಂದ್ಬಿಟ್ಟು. ನೋಡಿ ಈ ಥರ ಬೆಂದಿದೆ, ಇನ್ನೂ ಸ್ವಲ್ಪ ಬೇಯಬೇಕು, ಅದಕ್ಕೋಸ್ಕರ ಮುಚ್ಚಿಟ್ಟಿದ್ದೀನಿ. ತುಂಬಾ ಚೆನ್ನಾಗಿ ನಾವು ಚೆನ್ನಾಗಿ ಬೇಯಿಸಿದ್ರೆ ತುಂಬಾ ರುಚಿಯಾಗಿ ಬರುತ್ತೆ, ಹಸಿ ವಾಸನೆ ಇರೋದಿಲ್ಲ. ಅದಕ್ಕೋಸ್ಕರ ಚೆನ್ನಾಗಿ ಬೇಯಿಸ್ಕೋಬೇಕು. ಟೊಮೆಟೊ ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೋಬೇಕು, ಎಣ್ಣೆ ಎಲ್ಲ ಬಿಟ್ಕೊಳ್ಳೋ ತನಕ ಬೇಯಿಸ್ಕೋಬೇಕು. ನೋಡಿ ಯಾವ ಥರ ಮುಚ್ಚಿಟ್ಟಿದ್ದೀನಿ. ಈಗ ಚೆನ್ನಾಗಿ ಬೇಯಬೇಕು ಅಂದ್ಬಿಟ್ಟು, ಯಾಕಂದರೆ ಟೊಮೊಟೊ ಏನು ಸೀದೋಗೋದಿಲ್ಲ, ಅದು ನೀರು ಬಿಟ್ಕೊಳ್ಳುತ್ತಲ್ವ, ಟೊಮೊಟೊದಲ್ಲಿ ನೀರು ಇರುತ್ತಲ್ವ, ಅದಕ್ಕೋಸ್ಕರ ಏನು ಸೀದೋಗೋದಿಲ್ಲ, ಏನೂ ಆಗೋದಿಲ್ಲ. ಅದಕ್ಕೆ ಮುಚ್ಚಿಟ್ಟಿದ್ದೀನಿ. ಈರುಳ್ಳಿ ಎಲ್ಲ ಆದರೆ ಸೀದೋಗುತ್ತಲ್ವ, ಟೊಮೊಟೊ ಅದರಲ್ಲೇ ನೀರು ಬಿಟ್ಕೊಂಡಿರುತ್ತೆ, ಅದಕ್ಕೋಸ್ಕರ ಏನು ಸೀದೋಗೋದಿಲ್ಲ, ಅದಕ್ಕೆ ಮುಚ್ಚಿಟ್ಟಿದ್ದೀನಿ. ನಾವೆಷ್ಟು ಟೊಮೆಟೊ ಚೆನ್ನಾಗೆ ಫ್ರೈ ಮಾಡ್ಕೊತೀವಿ ಅಷ್ಟು ರುಚಿಯಾಗಿರುತ್ತೆ ಫ್ರೆಂಡ್ಸ್. ಅದಕ್ಕೆ ಚೆನ್ನಾಗೆ ಫ್ರೈ ಮಾಡ್ಕೋಬೇಕು ಟೊಮೆಟೊ. ನೋಡಿ ಯಾವ ಥರ ಬೆಂದಿದೆ ಅಂತ ಈಗ ತೋರಿಸ್ತಾ ಇದ್ದೀನಿ ನೋಡಿ. ಟೊಮೆಟೊ ತುಂಬ ಚೆನ್ನಾಗಿ ಬೆಂದಿದೆ ನೋಡಿ. ಮತ್ತು ನಾವು ಇದಕ್ಕಿನ ಬೇಳೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀರಲ್ವ, ಇದಕ್ಕಿ ಎಲ್ಲ ಮಾಡಿ ಇಟ್ಕೊಂಡಿರ್ತೀವಿ, ಅದು ಇದಕ್ಕಿನ ಬೇಳೆ ಎಲ್ಲ ಹಾಕಿ ಅದಕ್ಕೆ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ, ನಾವು ಮೊದಲಿಗೆ ಚೆನ್ನಾಗಿ ಹಾಕಿ ಎಣ್ಣೆಲಿ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಹಸಿ ವಾಸನೆ ಎಲ್ಲ ಹೋಗುತ್ತೆ. ಅದಕ್ಕೋಸ್ಕರ ಎಣ್ಣೆಲಿ ಹಾಕಿ ಚೆನ್ನಾಗೆ ಫ್ರೈ ಮಾಡ್ಕೋಬೇಕು. ಇದಕ್ಕಿನ ಬೇಳೆ ಎಲ್ಲ ಹಾಕಿ ಚೆನ್ನಾಗೆ ಫ್ರೈ ಮಾಡ್ಕೋಬೇಕು, ಹಸಿ ವಾಸನೆ ಹೋಗೋ ತನಕ ಎಣ್ಣೆಲಿ ತುಂಬಾ ಚೆನ್ನಾಗಿ ಫ್ರೈ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಚೆನ್ನಾಗಿ ಇದಕ್ಕಿನ ಬೇಳೆ ಎಲ್ಲ ಹಾಕಿ ಅದು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀರ ಅಷ್ಟು ರುಚಿಯಾಗಿರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ಕೊಬೇಕು. ನೋಡಿ ಯಾವ ಥರ ನೋಡಿ ಇದರಲ್ಲಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಚೆನ್ನಾಗಿರುತ್ತೆ ಫ್ರೆಂಡ್ಸ್, ತುಂಬಾ ರುಚಿಯಾಗಿರುತ್ತೆ. ಮುದ್ದೆಗಂತೂ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಮುದ್ದೆಗೆ ಟ್ರೈ ಮಾಡಿ ನೋಡಿ ಯಾವ ಥರ ಇರುತ್ತೆ ಅಂದ್ಬಿಟ್ಟು. ಕೈ ಆಡಿಸ್ತಾ ಇರಬೇಕು, ಯಾಕಂದರೆ ತಳ ಅಂಟ್ಬಿಡುತ್ತೆ, ಅದಕ್ಕೋಸ್ಕರ ಕೈ ಆಡಿಸ್ತಾ ಇರಬೇಕು. ನೋಡಿ ಮುಚ್ಚಳ ಮುಚ್ಚಿದ್ದೀನಿ, ತುಂಬಾ ರುಚಿಯಾಗಿರುತ್ತೆ. ನೋಡಿ ಯಾವ ಥರ ಚೆನ್ನಾಗಿ ನಾವು ಎಷ್ಟು ಬೇಯಿಸ್ಕೊತೀವೋ ಅಷ್ಟು ರುಚಿಯಾಗಿರುತ್ತೆ ಫ್ರೆಂಡ್ಸ್. ಮಸಾಲ ಹಾಕಿದ್ಮೇಲೆ ನಾವು ಬೇಯಿಸಿದ್ರೆ ಸ್ವಲ್ಪ ಹಸಿ ವಾಸನೆ ಎಲ್ಲ ಇರುತ್ತೆ, ಅದಕ್ಕೋಸ್ಕರ ಮಸಾಲ ಹಾಕೋಕ್ಕೆ ಮುಂಚೆನೇ ಚೆನ್ನಾಗೇ ಬೇಯಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಬೆಂದಿರಬೇಕು ಇದಕ್ಕಿನ ಬೇಳೆ. ಮಸಾಲ ಹಾಕಿದ್ಮೇಲೆ ಹಸಿ ವಾಸನೆ ಬರುತ್ತಲ್ವ, ಅದಕ್ಕೋಸ್ಕರ ಈಗಲೇ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕು. ಚೆನ್ನಾಗಿ ಬೆಂದರೆ ತುಂಬಾ ರುಚಿಯಾಗಿರುತ್ತೆ, ಅದಕ್ಕೋಸ್ಕರ ಇವಾಗಲೇ ಎಲ್ಲ ಬೇಯಿಸ್ಕೊತಾ ಇದ್ದೀನಿ ಸ್ವಲ್ಪ. ಈಗಂತೂ ಮದುವೆಗಳಲ್ಲಿ ಇಡ್ಲಿ ಮತ್ತು ಇದಕ್ಕಿನ ಬೇಳೆ ಸಾಂಬಾರು ಎಲ್ಲ ಹಾಕ್ತಾರಲ್ವ, ಅದೇ ಥರ ನಾವು ಮನೇಲಿ ಮಾಡ್ಕೋಬೋದು. ಮುದ್ದೆಗೆ ಮತ್ತು ದೋಸೆಗೂ ಮಾಡ್ಕೋಬೋದು. ದೋಸೆಗೂ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್. ದೋಸೆಗೆ ಇಡ್ಲಿಗೆ ಎಲ್ಲ ಮಾಡ್ಕೋಬೋದು, ತುಂಬಾ ರುಚಿಯಾಗಿರುತ್ತೆ. ಯಾವ ಥರ ಬೆಂದಿದೆ ಇದಕ್ಕಿನ ಬೇಳೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಬೆಂದಿದೆ, ಇನ್ನೂ ಸ್ವಲ್ಪ ಬೇಯಬೇಕು, ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾವೆಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀವೋ ಅಷ್ಟು ರುಚಿಯಾಗಿರುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾವು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ. ಅದಕ್ಕೋಸ್ಕರ, ಇಲ್ಲಾಂದರೆ ಹಸಿ ವಾಸನೆ ಬರುತ್ತಲ್ವ, ಅದಕ್ಕೆ ನಾವು ಫಸ್ಟೇ ಮೊದಲಿಗೆ ಎಲ್ಲ ಮಸಾಲ ಎಲ್ಲ ರೆಡಿ ಇಟ್ಕೊಂಡಿದ್ರಿ ಅಲ್ವಾ, ಆ ಮಸಾಲ ಎಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಮಸಾಲ ಇನ್ನೂ ಸ್ವಲ್ಪ ಹಸಿ ವಾಸನೆ ಇದ್ದರೆ ಹೋಗಲಿ ಅಂದ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ನೋಡಿ ಯಾವ ಥರ ಅಂತ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಥರ ಫ್ರೈ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾವು ನೀರು ನಮ್ಗೆ ಎಷ್ಟು ಬೇಕೋ ಅಷ್ಟು, ನಾವು ಸಾರಿಗೆ ಎಷ್ಟು ಬೇಕೋ ಅಷ್ಟು ನೀರು, ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೇಕು. ನೀರು ಹಾಕ್ಕೊಂಡು ನೋಡಿ ಯಾವ ಥರ ಇದೆ ಅಂದ್ಬಿಟ್ಟು, ಯಾವ ಥರ ನೀರೆಲ್ಲ ಹಾಕ್ಕೊತಾ ಇದ್ದೀನಿ ಅಂದ್ಬಿಟ್ಟು ನೀರು ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಈ ಥರ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಮತ್ತು ಕೊತ್ತಂಬರಿ ಸೊಪ್ಪು ಸಣ್ಣಕ್ಕೆ ಹಚ್ಚಿ ಬಿಡಿಸಿ ಸಣ್ಣಕ್ಕೆ ಹಚ್ಚಿ ಇಟ್ಕೊಂಡಿರಬೇಕು. ಮತ್ತು ಅದು ಹಾಕ್ಕೋಬೇಕು. ಮತ್ತು ಅರಿಶಿನ ಪುಡಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಅರಿಶಿನ ಹಾಕ್ಕೋಬೇಕು. ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್, ತುಂಬಾ ರುಚಿಯಾಗಿರುತ್ತೆ. ನೋಡಿ ಕುದಿ ಬರ್ತಾ ಇದೆ, ಯಾವ ಥರ ಎಲ್ಲ ಕುದಿ ಬರ್ತಾ ಇದೆ ಅಂತ ನೋಡಿ. ಇದಕ್ಕೆ ಬೇಳೆ ಸಾಂಬಾರು ಆಗಿದೆ, ಯಾವ ಥರ ಎಲ್ಲ ಇದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಆಗಿದೆ, ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಮಾಡಿ ನೋಡಿ, ನೀವು ಟ್ರೈ ಮಾಡಿ ನೋಡಿ ಯಾವ ಥರ ಇದೆ ಅಂದ್ಬಿಟ್ಟು. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್, ತುಂಬಾ ರುಚಿಯಾಗಿರುತ್ತೆ. ಯಾವ ಥರ ಇದೆ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ಚೆನ್ನಾಗಿ ಕುದಿಸ್ಕೋಬೇಕು. ಇದಕ್ಕಿನ ಬೇಳೆ ಎಲ್ಲ ಸ್ವಲ್ಪ ಚೆನ್ನಾಗಿ ಬೆಂದಿದ್ರೆ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಚೆನ್ನಾಗಿ ಬೇಯೋ ತನಕ ನೋಡಿ ಕುದಿ ಬರ್ತಾ ಇದೆ, ಕುದಿಸ್ತಾ ಇದ್ದೀನಿ. ಚೆನ್ನಾಗಿ ಕುದಿಸ್ಕೊಂಡ್ರೆ ತುಂಬಾ ರುಚಿಯಾಗೂ ಇರುತ್ತೆ, ತುಂಬ ರುಚಿಯಾಗಿರುತ್ತೆ, ತುಂಬಾ ಚೆನ್ನಾಗೂ ಇರುತ್ತೆ ಫ್ರೆಂಡ್ಸ್. ಯಾವ ಥರ ಇದೆ ಅಂದ್ಬಿಟ್ಟು ನೋಡಿ. ಯಾವ ಥರ ಇದೆ ಅಂತ ನೋಡಿ ಫ್ರೆಂಡ್ಸ್, ತೋರಿಸ್ತಾ ಇದ್ದೀನಿ. ಈ ಥರ ಎಲ್ಲ ಆಗಿದೆ, ಸ್ವಲ್ಪ ಗಟ್ಟಿ ಆಗಬೇಕು, ಸ್ವಲ್ಪ ನೀರಾಗಿದೆ, ಅದಕ್ಕೋಸ್ಕರ ಸ್ವಲ್ಪ ಕುದಿಸ್ತಾ ಇದ್ದೀನಿ. ಇದಕ್ಕಿನ ಬೇಳೆ ಎಲ್ಲ ಚೆನ್ನಾಗಿ ಬೆಂದರೆ ಸ್ವಲ್ಪ ಗಟ್ಟಿ ಬರುತ್ತೆ, ಅದಕ್ಕೋಸ್ಕರ ನೋಡಿ ಯಾವ ಥರ ಆಗಿದೆ ಅಂದ್ಬಿಟ್ಟು. ತುಂಬಾ ರುಚಿಯಾಗಿರುತ್ತೆ, ಮುದ್ದೆಗಂತೂ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್. ನಮ್ಮ ಮನೆಯಲ್ಲಿ ಎಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ, ಮಕ್ಕಳಿಗೂ ಅಷ್ಟೇ. ತುಂಬಾ ಹೆಲ್ತಿ ಫುಡ್ ಇದು. ನೋಡಿ ಯಾವ ಥರ ಆಗಿದೆ ಅಂತ ನಾನು ನೋಡಿ ಅನ್ನಕ್ಕೆ ತೋರಿಸ್ತಾ ಇದ್ದೀನಿ. ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ.
ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ. ಬಾಯ್ ಬಾಯ್ ಫ್ರೆಂಡ್ಸ್.